ಮಾವುತರು ಹಾಗೂ ಕವಾಡಿಗರೊಂದಿಗೆ ರಕ್ಷಾಬಂಧನ ಆಚರಣೆ, ರಾಖಿ ಕಟ್ಟಿ ಶುಭ ಹಾರೈಸಿದ ಮಹಿಳೆಯರು. ದಸರಾ ಮಹೋತ್ಸವ ಆಚರಣೆಗಾಗಿ ಕಾಡಿನಿಂದ ನಾಡಿಗೆ ಬಂದಂತ ಗಜಪಡೆಯ ಮಾವುತರು ಹಾಗೂ ಕವಾಡಿಗರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಣೆಯನ್ನ ಮಾಡಲಾಯಿತು. ಇದೇ ವೇಳೆ ಶ್ರಾವಣ ಮಾಸದ ಲಡ್ಡು ಪ್ರಸಾದ ವಿತರಣೆ ಮಾಡಿ ದಸರಾ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಮಹಿಳೆಯರು ಹಾರೈಸಿದ್ರು. ಅರಮನೆಯ ಆವರಣದಲ್ಲಿ ತಂಗಿರುವಂತಹ ಮಾವುತರು ಮತ್ತು ಕವಾಡಿಗಳಿಗೆ ಆರತಿ ಬೆಳಗಿ ಕುಂಕುಮದ ತಿಲಕವನ್ನವಿಟ್ಟು ಶ್ರಾವಣ ಮಾಸದ ಲಡ್ಡು ಪ್ರಸಾದವನ್ನು ವಿತರಿಸಿ ರಕ್ಷೆಯನ್ನ ಕಟ್ಟುವ ಮೂಲಕ ಶ್ರೀ ದುರ್ಗಾ ಫೌಂಡೇಶನ್ ಮಹಿಳೆಯರು ವಿಶೇಷವಾಗಿ ರಕ್ಷಾಬಂಧನವನ್ನ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್, ಸಹೋದರರ ಸಮಾನರಾದ ಮಾವುತರು ಹಾಗೂ ಕವಾಡಿಗಳಿಗೆ ರಕ್ಷೆ ಕಟ್ಟುವ ಸೌಭಾಗ್ಯ ನಮ್ಮದಾಗಿರುವುದು ತುಂಬಾ ಸಂತಸವನ್ನುಂಟು ತಂದಿದೆ. ಭಾರತೀಯ ಪರಂಪರೆಯಲ್ಲಿ ರಕ್ಷಾಬಂಧನ ಹಬ್ಬಕ್ಕೆ ಬಹಳ ಮಹತ್ವವೇ ಇದೆ. ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷೆ ಕೋರಿ ರಕ್ಷಾಬಂಧನ ಕಟ್ಟುವ ಭಾವನಾತ್ಮಕ ಮತ್ತು ಪವಿತ್ರ ಹಬ್ಬವಿದು ಅಂತ ಬಣ್ಣಿಸಿದ್ರು. ಈ ಸಂದರ್ಭದಲ್ಲಿ ಡಿಸಿಎಫ್ ಪ್ರಭುರವರಿಗೆ ಮಹಿಳೆಯರು ರಕ್ಷೆಯನ್ನ ಕಟ್ಟಿ ಶುಭವನ್ನ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ದುರ್ಗಾ ಫೌಂಡೇಶನ್ ಖುಷಿ, ವೇಣು, ಕಾವ್ಯ ಮತ್ತು ಜಿ ರಾಘವೇಂದ್ರ, ಎಸ್ಎನ್ ರಾಜೇಶ್ ಹಾಗೂ ಇನ್ನಿತರೆ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಮೇಡಮ್, ನಾಲ್ಕು ಜನ ಒಟ್ಟೊಟ್ಟಿಗೆ ಕಟ್ಬಿಡಿ, ಬೇಗ ಆಗುತ್ತೆ. 4 ಜನ ಹೋಗಿ ನಿಂತ್ಕೊಳ್ಳಿ, ಒಬ್ಬೊಬ್ಬರ ಕಟ್ಕೊಂಡು. ಬನ್ನಿ ಬನ್ನಿ, ಮುಂದೆ ಬನ್ನಿ. ಮೇಡಮ್, ಹಿಂದೆ ಬನ್ನಿ, ಬರ್ಬೇಡಿ.